ಸ್ನೇಹಿತರೆ ನಮಸ್ಕಾರ. 2 ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ. ಪತ್ನಿಯ ಪ್ರಿಯಕನೇ ಸ್ಫೋಟಕ ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಹೇಳಿಕೆಯ ಕೊಟ್ಟಂತಹ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ದೇಶ ಕಾಯೋ ಒಬ್ಬ ಸೈನಿಕನಿಗೆ ಅನ್ಯಾಯವಾಗಿದೆ, ಆತನಿಗೆ ಸುರಕ್ಷತೆ ಇಲ್ಲ ಅಂದ ಬಳಿಕ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ತನ್ನ ಪತ್ನಿಯಿಂದಲೇ ಆತನ ಕೊಲೆ ಆಗಬಿಟ್ಟಿದೆ. ಸೊ ಆಕೆಯ ಹೆಸರು ಸುಮಾ ಅಂತ. ಇನ್ನು ಇನ್ನು ಆರ್ಮಿ ಕ್ಯಾಂಡಿಡೇಟ್ ಹೌದು. ಈ ಸುಮಾನ ಪತಿಯ ಹೆಸರು ಸಂದೀಪ್. ಮೃತಪಟ್ಟಂತಹ ವ್ಯಕ್ತಿ ಮಾಜಿ ಸೈನಿಕ. ಇನ್ನು ಪ್ರಿಯಕರ ಪುಂಡಲೀಕ್ ಅಂತ. ದೇಶ ಕಾಯೋ ಒಬ್ಬ ಸೈನಿಕನಿಗೆ ಅನ್ಯಾಯ ಆಗ್ತಾ ಇದೆ, ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗಲೇಬೇಕು ಎನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಇದರಲ್ಲಿ ನಾನೇನಾದರೂ ಸುಳ್ಳು ಹೇಳಿದರೆ ನಾನು ಜೈಲಿಗೆ ಹೋಗಲು ಸಿದ್ಧನಿದ್ದೇನೆ ಅಂತ ಈ ಪ್ರಕರಣದ ಮರು ತಪಾಸಣೆ ಆಗಬೇಕು ಅಂತ ಪುಂಡಲಿಕ ಹೇಳ್ತಾ ಇದ್ದಾನೆ. ಅಂದ್ರೆ ಆಕೆಯ ಪ್ರಿಯಕರ. ಅಲ್ಲಿಯವರೆಗೂ ಕೂಡ ವಿಮೆ ಹಣ ಬಿಡುಗಡೆ ಆಗಬಾರದು, ಆ 2 ಕೋಟಿಗೆ ತಡೆ ಒಡ್ಡಬೇಕು ಅಂತ ಈ ಪುಂಡಲಿಕ ಒತ್ತಾಯ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪೋಡಗೇರಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಸೊ ಈ ಮಾಜಿ ಸೈನಿಕ ಸಂದೀಪ್ ಮಾಂಜರಿ ಅವರ ನಿಗೂಢ ಸಾವು ಇದೀಗ ಭೀಕರ ಕೊಲೆ ಪ್ರಕರಣದಲ್ಲಿ ತಿರುವು ಪಡ್ಕೊಂಡಿರತಕ್ಕಂಥದ್ದು. ಮೊದಲಿಗೆ ಕೊಲೆ ಅಲ್ಲ, ಆಕಸ್ಮಿಕ ಸಾವು ಅನ್ನುವಂತಹ ರೀತಿಯಲ್ಲಿ ಈ ಒಂದು ಪ್ರಕರಣ ದಾಖಲೆ ಆಗಿತ್ತು. ಆದ್ರೆ ಈಗೀಗ ಬೆಳಕಿಗೆ ಬರ್ತಾ ಇದೆ. ಸೊ ಬರೋಬ್ಬರಿ 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಹಣಕ್ಕಾಗಿ ಪತ್ನಿಯೇ ಗಂಡನನ್ನ ಕೊಂದಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು, ಈ ಬೆನ್ನೆಲೆಯಲ್ಲಿ ಪತ್ನಿಯ ಪ್ರಿಯಕರ ಪುಂಡಲಿಕ ಎಂಬಂತ ಒಂದು ವಿಡಿಯೋನ ವೈರಲ್ ಮಾಡ್ತಾನೆ. ಸೊ ಆ ವಿಡಿಯೋದಲ್ಲಿ ಇದು ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೇನಾಯ್ತು, ಆ ಒಂದು ಸಾವಿಗೆ ಕಾರಣ ಯಾರು, ಏನು ವಿಷಯ, ಅದ್ರೆಲ್ಲದರ ಬಗ್ಗೆ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದಾನೆ. ಅದು ನಿಜನೋ ಸುಳ್ಳು, ಪೊಲೀಸರು ಅದನ್ನ ಪ್ರಕರಣ ಏನಾಗತ್ತೋ ಎಲ್ಲಿ ಹೋಗಿ ಮುಟ್ಟತ್ತೆ ಅವ್ರು ಹೇಳ್ಬೇಕಾಗಿದೆ ಬಿಡಿಸಿ. ಯಾಕಂದ್ರೆ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಬಾಯಿ ಬಿಡಿಸ್ಕೊಳ್ಬೇಕು, ಅದು ನಿಜಾನ ಸುಳ್ಳ ಅಂತ ತದನಂತರ ಗೊತ್ತಾಗತ್ತೆ. ಆದ್ರೆ ಸದ್ಯಕ್ಕೆ ಆ ವಿಡಿಯೋದಲ್ಲಿ ಏನ್ ಸ್ಫೋಟಕ ಮಾಹಿತಿ ಇದೆ ಅದನ್ನ ನೋಡೋದಾದ್ರೆ, ನಾನು ಪೋಡಗಿರಿಯಲ್ಲಿ ಸಣ್ಣದೊಂದು ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅಲ್ಲಿಗೆ ನಿವೃತ್ತ ಯೋಧ ಅಂದ್ರೆ ಸಂದೀಪ್ ಅವರು ಬರ್ತಾ ಇದ್ರಂತೆ. ಮಿಲಿಟರಿಯಿಂದ ಬಂದ ಮೇಲೆ ಆತನು ಒಂದು ಟೀ ಅಂಗಡಿ ಆರಂಭಿಸಿ, ಅಂದ್ರೆ ನಿವೃತ್ತಿ ಹೊಂದ ಮೇಲೆ ಒಂದು ಟೀ ಅಂಗಡಿಯನ್ನ ಆರಂಭಿಸ್ತಾರಂತೆ. ಹಾಗೂ ಕೆಲಸಕ್ಕೆ ಆಳು ಸಿಗದ ಕಾರಣಕ್ಕಾಗಿ ನನ್ನ ಅಂಗಡಿಯನ್ನ ಮುಚ್ಚಿಸಿ, ಎಗ್ ರೈಸ್ ಅಂಗಡಿಯನ್ನ ಮುಚ್ಚಿಸಿ ಆತನ ಟೀ ಅಂಗಡಿಯಲ್ಲಿ ಕರೆದುಕೊಂಡು ಹೋದ. ಅಲ್ಲಿ ನನಗೆ ಸಂದೀಪ್ ಪತ್ನಿ ಸುಮಾ ಪರಿಚಯವಾದಳಂತೆ. ಅಂದ್ರೆ ಆ ಟೀ ಅಂಗಡಿಯಲ್ಲಿ ಈತನಿಗೆ ಕೆಲಸಗಾರನನ್ನಾಗಿ ಸಂದೀಪ್ ಅವರು ಇಟ್ಕೊಳ್ತಾರೆ. ಯಾರು? ಪುಂಡಲೀಕನ್ನ. ಆ ಸಂದರ್ಭದಲ್ಲಿ ಈ ಸಂದೀಪರ ಪತ್ನಿ ಸುಮಾ ಅವರು ಒಂದು ಭೇಟಿ ಆಗ್ತಾರಂತೆ, ಅವಾಗ ಪರಿಚಯ ಆಗ್ತಾರಂತೆ. ಇಬ್ಬರ ನಡುವೆ ಸ್ನೇಹ ಬೆಳೆದು ಬಳಿಕ ಅದು ಅಕ್ರಮ ಸಂಬಂಧಕ್ಕೆ ತಿರುಗುತ್ತದೆ ಅಂತೆ. ಅದೇ ರೀತಿಯಾಗಿ ಸುಮಾ ಸದಾ ತನ್ನ ಗಂಡನಿಗೆ ಬಾಕ್ಸ್ ಗಟ್ಟಲೆ ಮದ್ಯ ಹಾಗೂ ನಿದ್ದೆ ಮಾತ್ರೆಗಳನ್ನ ತಂದು ಕೊಡ್ತಾ ಇದ್ದಳಂತೆ. ನೋಡಿ, ಪತ್ನಿಯೇ ಒಂದು ಪತಿಗೆ ಬಾಕ್ಸ್ ಗಳಟ್ಟೆ ಮದ್ಯ ಮತ್ತು ನಿದ್ರೆಯ ಮಾತ್ರೆಗಳನ್ನ ಬೆರೆಸಿ ಕೊಡ್ತಾ ಇದ್ದಳಂತೆ. ಸೊ ಈ ರೀತಿ ಮಾಡೋದ್ರಿಂದ ಗಂಡ ಸತ್ತರೂ ಸಾಯಲಿ ಎನ್ನುವಂತಹ ಕ್ರೂರವಾಗಿ ಉತ್ತರವನ್ನ ಕೊಡ್ತಾ ಇದ್ರಂತೆ. ಅಂದ್ರೆ ಈ ಪುಂಡಲಿಕ ಕೇಳ್ತಾ ಇದ್ನಂತೆ, ಸುಮಾ ಯಾಕೆ ಈ ರೀತಿ ಮಾಡ್ತೀಯಾ, ಆತನಿಗೆ ಕುಡಿಯುವಂತೆ ಒತ್ತಾಯ ಮಾಡ್ತೀಯಾ, ಜೊತೆಗೆ ನಿದ್ದೆ ಮಾತ್ರೆ ಕೊಡ್ತೀಯಾ ಅಂತ ಕೇಳಿದಾಗ ಈ ರೀತಿ ಹೇಳ್ತಾಳಂತೆ. ಕ್ರೂರವಾಗಿ ಸಾಯತ್ರು ಅಂದ್ರೆ ಆತ ಮೃತಪಟ್ರು ನಡೆಯುತ್ತೆ, ನನಗೇನ್ ಸಂಬಂಧ ಬರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾಳಂತೆ. ಜೊತೆಗೆ ಕೆಲ ದಿನಗಳ ಹಿಂದೆ ಹುಕ್ಕೇರಿ ಜಾತ್ರೆಗೆ ಹೋಗಿ ಬರುವಂತಹ ಸಂದೀಪನಿಗೆ ಅಪಘಾತವಾಗಿಬಿಡತ್ತೆ. ಆಸ್ಪತ್ರೆಗೆ ದಾಖಲಾಗ್ತಾನೆ. ಈ ವೇಳೆ ಸುಮಾ ನನಗೆ ಕರೆ ಮಾಡಿ ಹುಳುಗಳಿಗೆ ಹೊಡೆಯುವಂತಹ ವಿಷದ ಔಷಧಿಯನ್ನ ತಂದು ಕೊಡು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟು ಆ ರೀತಿ ಔಷಧವನ್ನ ತರಿಸ್ಕೊಳ್ತಾಳಂತೆ. ಸೊ ನಾನು ಆಕೆಗೆ ಔಷಧಿ ತಂದು ಕೊಟ್ಟ ಮಾರನೇ ದಿನವೇ ಸಂದೀಪ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಆ ಬಳಿಕ ಆಕೆ ಆ ಔಷಧಿಯ ಬಾಟಲಿ ಹಾಗೂ ಇನ್ನಿತರ ವಸ್ತುಗಳನ್ನ ಎಲ್ಲಾದರೂ ಎಸೆದು ಬಾ ಎಂದು ಕೊಟ್ಟಾಗ ನನಗೆ ತೀವ್ರ ಅನುಮಾನ ಮೂಡಿತಂತ ಹೇಳ್ತಾನೆ. ಆತನಿಗೆ ಔಷಧಿ ಹಾಕಿ ಕೊಟ್ಟವಳು ಈಕೆ,
ಆದ್ರೆ ಆ ಔಷಧಿಯನ್ನ ತಂದು ಕೊಟ್ಟವನು ಪುಂಡಲಿಕ. ಆದ್ರೆ ಆತನಿಗೆ ಗೊತ್ತಿಲ್ಲ ಹುಳುಗಳಿಗೆ ಹೊಡಿಲಿಕ್ಕೆ ಔಷಧಿ ಬೇಕಂತ ಕೇಳಿ ತೆಗೆದುಕೊಂಡಿದ್ದಳಂತೆ. ಆದ ಕಾರಣಕ್ಕಾಗಿ ಕೊಟ್ಟ ಮರುದಿನವೇ ಸಂದೀಪನ ಸಾವಾಯ್ತಂತೆ ಹಾಸ್ಪಿಟಲ್ ನಲ್ಲಿ. ಸೊ ಹೀಗಾಗಿ ತೀವ್ರ ಅನುಮಾನ ಬಂದ್ಬಿಡತ್ತಂತೆ ಈ ಪುಂಡಲಿಕನಿಗೆ. ಸಾವಾದ ಬಳಿಕ ಆಕೆ ಏನ್ ಹೇಳ್ತಾಳಂದ್ರೆ, ಆತನ ಹೆಸರಿನಲ್ಲಿ ಅಂದ್ರೆ ಸಂದೀಪ್ ಅವರ ಹೆಸರಿನಲ್ಲಿ 2 ಕೋಟಿ ಇನ್ಸೂರೆನ್ಸ್ ಮಾಡಿಸಿದ್ದೇನೆ. ಹಣ ಬಂದ ತಕ್ಷಣ ನಿನ್ನ 2 ಮಕ್ಕಳು ಮತ್ತು ನನ್ನ 2 ಮಕ್ಕಳು ಸೇರಿ ನಾವೆಲ್ಲರೂ ಬೆಳಗಾವಿಗೆ ಹೋಗಿ ಸೆಟ್ಲ್ ಆಗೋಣ ಎಂದು ಸುಮಾ ಪ್ಲಾನ್ ಮಾಡಿದ್ದಳಂತೆ. ಸೊ ಈ ಪುಂಡಲೀಕ ವಿಡಿಯೋದಲ್ಲಿ ಈ ರೀತಿ ವಿವರವಾಗಿ ಬಾಯ್ಬಿಟ್ಟಿದ್ದಾನೆ. ದೇಶ ಕಾಯೋ ಒಬ್ಬ ಸೈನಿಕನಿಗೆ ಅನ್ಯಾಯವಾಗ್ತಾ ಇದೆ. ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ಇದರಲ್ಲಿ ನಾನೇನಾದರೂ ಸುಳ್ಳು ಹೇಳಿದರೆ ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧನಿದ್ದೀನಿ ಎನ್ನುವಂತಹ ರೀತಿಯಲ್ಲಿ ಆ ವಿಡಿಯೋದಲ್ಲಿ ಬಾಯ್ಬಿಟ್ಟಿದ್ದಾನೆ. ಈ ಪ್ರಕರಣ ಮರು ತಪಾಸಣೆ ಆಗಬೇಕು. ಅಲ್ಲಿಯವರೆಗೂ ವಿಮೆ ಹಣ ಬಿಡುಗಡೆ ಆಗಬಾರದು ಎಂದ ಪುಂಡಲೀಕ ಒತ್ತಾಯ ಮಾಡ್ತಾ ಇದ್ದಾನೆ. ಸೊ ಪ್ರಿಯಕರನ ಈ ಸ್ಫೋಟಕ ಹೇಳಿಕೆ ಹೊರಬಂದಿದಂತೆ ಎಚ್ಚೆತ್ತ ಪೊಲೀಸರು ನಿನ್ನೆ ಅಷ್ಟೇ ಪೋಡಗೇರಿ ಗ್ರಾಮದಲ್ಲಿ ಹೊತ್ತಿಟ್ಟ ಆ ಒಂದು ಮಾಜಿ ಸೈನಿಕನ ಸಂದೀಪ್ ಮಾಂಜರಿ ಅವರ ಶವವನ್ನ ಹೊರತೆಗೆದು ಅಂದ್ರೆ ಮರಣೋತ್ತರ ಪರೀಕ್ಷೆ ಮಾಡ್ತಾರಲ್ವಾ, ಸೊ ಆ ತನಿಖೆಗೆ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸಿದಾರಂತೆ. ಸೊ ಈ ನಿಗೂಢ ಸಾವಿನ ಹತ್ಯೆ ಆಗಿದೆ ಅಲ್ವಾ, ಸೊ ಇದಕ್ಕೆ ಏನೇನ್ ಕಾರಣ ಇದೆ ಅನ್ನುವಂಥದ್ದು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬರುತ್ತೆ. ಅಲ್ಲೆಲ್ಲವೂ ಕೂಡ ಡೀಟೇಲ್ಸ್ ಸಿಗತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಆ ಪ್ರಿಯಕರ ಪುಂಡಲಿಕ ಬಾಯಿ ಅಂತೂ ಬಿಟ್ಟಿದ್ದಾನೆ. ಅವರ ಇಬ್ಬರ ನಡುವೆ ಅಫೇರ್ ಇದ್ದಿದ್ದು ನಿಜ ಕೂಡ ಹೌದು, ಆತನು ಒಪ್ಕೊಂಡಿದ್ದಾನೆ. ಆದ್ರೆ ನಾನು ಕೊಲೆ ಮಾಡಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾನೆ. ಜೊತೆಗೆ ಸುಮಾನೆ ಇದೆಲ್ಲವೂ ಕೂಡ ಪ್ಲಾನ್ ಮಾಡಿರೋದು. ದೇಶ ಕಾಯೋ ಸೈನಿಕರಿಗೆ ಮೋಸ ಆಗಬಾರದು, ಈ ರೀತಿ ಆಗೋದು ತಪ್ಪು ಎನ್ನುವಂತಹ ರೀತಿಯಲ್ಲಿ ಆ ವಿಡಿಯೋದಲ್ಲಿ ತಿಳಿಸಿ ಆತನಿಗೆ ನ್ಯಾಯ ಒದಗಿಸಿ ಕೊಡ್ಬೇಕಂತಾನು ಕೂಡ ಕೇಳ್ಕೊಂಡಿದ್ದಾನೆ. ಸೊ ನೋಡೋಣ ಈ ಪ್ರಕರಣ ಯಾವುದಕ್ಕೆ ಎಲ್ಲಿಯೂ ತನಕ ಹೋಗುತ್ತೆ ಮತ್ತು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಏನ್ ಮಾಹಿತಿ ಹೊರಬೀಳತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಸದ್ಯಕ್ಕೆ ಇಂತಹ ಘಟನೆಗಳು ಬಹಳಷ್ಟು ಕಡೆ ನಡೀತಾ ಇದಾವೆ ಸ್ನೇಹಿತರೆ. ಅಫೈರ್ ಇದ್ದದ್ದು, ಮಕ್ಕಳಿಗೆ ತಾಯಿನೇ ಕೊಲೆ ಮಾಡೋದು, ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ನಾವು ಹೊರ ರಾಜ್ಯದಲ್ಲಿ ನೋಡ್ತಾ ಇದ್ವಿ ಇದುವರೆಗೂ, ಈಗ ನಮ್ಮ ರಾಜ್ಯದಲ್ಲಿನೇ ನಡೀತಾ ಇದೆ. ಸೊ ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಇಂತಹ ಪ್ರಕರಣಗಳಿಗೆ ನೀವು ಏನು ಉತ್ತರ ಕೊಡ್ತೀರಿ ನಾವು ಕೂಡ ನೋಡೋಣ. ಸೊ ಇಂತಹ ಪ್ರಕರಣಗಳು ಯಾವಾಗ ನಿಲ್ಲುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಮಾಜಿ ಸೈನಿಕ, ಸೊ ಸೈನಿಕನಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ ಬಳಿಕ ನಮ್ಮಂತಹ ಸಾಮಾನ್ಯ ಪ್ರಜೆಗಳು ಏನ್ ಮಾಡ್ಬೇಕು ಹೇಳಿ. ಸೊ ನೋಡೋಣ ಈ ಒಂದು ಪ್ರಕರಣ ಯಾವ ತಿರುವನ್ನ ನೋಡತ್ತೆ ಮತ್ತು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಏನ್ ಹೊರ ಬರುತ್ತೆ. ನಂತರ ಆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಹಂಚ್ಕೊಳ್ಳಿ. ಅವ್ರಿಗೂ ಕೂಡ ಗೊತ್ತಾಗ್ಲಿ ಈ ರೀತಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದು, ಏನೇನ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ. ಸೊ ಎಲ್ಲರಿಗೂ ಕೂಡ ಗೊತ್ತಿರ್ಬೇಕು ಒಂದ್ ಸ್ವಲ್ಪ ಬೇಸಿಕ್ ಮಾಹಿತಿ. ಹೊರಗಡೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀರಿ. ಸೊ ಆದಷ್ಟು ಶೇರ್ ಮಾಡಿ.